ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂತ್ಯದವರೆಗೂ ಕೂಡ ಅಂದ್ರೆ ಅಧಿವೇಶನ ಅಂತ್ಯದವರೆಗೂ ಕೂಡ ನಾಯಕರು ಸೈಲೆಂಟ್ ಆಗಿ ಇರ್ತಾರಾ ಅಥವಾ ಈಗಾಗಲೇ ನಾವು ನೋಡ್ತಾ ಇದೀವಿ ಪ್ರತಿ ನಾಯಕರು ಕೂಡ ಪೇಪರಲ್ಲಿ ಒಂದು ಹೆಡ್ಲೈನ್ ಅನ್ನ ಬರೋ ರೀತಿನಲ್ಲಿ ಮಾತಾಡ್ತಾ ಇದ್ದಾರೆ. ಟಿವಿನಲ್ಲಿ ಹೆಡ್ಲೈನ್ ಅವ್ರದೇ ಇರುತ್ತೆ, ಬ್ರೇಕಿಂಗ್ ಅವ್ರದೇ ಇರುತ್ತೆ. ಸೊ ಹಂಗೆ ಆಡ್ತಾರ, ಮುಂದುವರಿಸ್ತಾರ ಅದನ್ನ ಅನ್ನೋದು ನೋಡ್ಬೇಕು ನಾವು. ಹೈಕಮಾಂಡ್ ಮುಂದೆ ಹೆಂಗಿರುತ್ತೆ ಇವ್ರ ವರ್ತನೆ ಅಂತ ಕೇಳಿದ್ರೆ ಅಲ್ಲೂ ಮಾತ್ರ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ಬ್ರೇಕ್ಫಾಸ್ಟ್ ಬಾಂಧವ್ಯವನ್ನು ಅಲ್ಲೂ ತೋರಿಸಬಹುದು. ಸೆಷನ್ ಬಳಿಕವೇ ನಿಜವಾದ ಆಟ ಆಗತ್ತೆ ಅನ್ನೋದು ಒಂದು ಮೂಲದಿಂದ ಸಿಗ್ತಿರೋ ಮಾಹಿತಿ. ಅಲ್ಲಿ ತನಕ ತೆರೆಮರೆಯಲ್ಲಿ ಚಟುವಟಿಕೆಗಳಾಗತ್ತೆ. ಆದರೆ ಹೈಕಮಾಂಡ್ ಅಂತ ಬಂದಾಗ ನಾವು ನಿಷ್ಠರು ಅಂತ ತೋರಿಸ್ಕೊಳ್ಳುವಂತಹ ಅನಿವಾರ್ಯತೆ ಎರಡೂ ಬಣದವ್ರಿಗಿದೆ. ಇಲ್ಲಾಂದರೆ ಒಂದು ಬಣಕ್ಕೆ ಅದರ ಲಾಭ ಆಗುತ್ತೆ, ಒಂದು ಬಣದವ್ರು ಅದರ ಲಾಭ ಎತ್ತೋದಕ್ಕೆ ಕಾಯ್ತಿರ್ತಾರೆ. ಹೀಗಾಗಿ ಹೈಕಮಾಂಡ್ ಮುಂದೆ ಹೋಗಿ ಅಲ್ಲಿ ಎಗರಾಡೋದು, ಕಿರ್ಚಾಡೋದು ಅದೆಲ್ಲ ಆಗಲ್ವಲ್ಲ. ಅದು ಕಾಂಗ್ರೆಸ್ನ ಹೈಕಮಾಂಡು. ಹೀಗಾಗಿ ತುಟಿ ಬಿಚ್ಚಲ್ಲ ಅಂತ ಅನಿಸ್ತಾ ಇದೆ ನಾಯಕರುಗಳು. ಆಮೇಲೆ ಅಷ್ಟು ಟೈಮ್ ಇಲ್ಲ, ಯಾಕಂದರೆ ಹೈಕಮಾಂಡ್ ಅಂತ ಕಾಂಗ್ರೆಸ್ನಲ್ಲಿ ಯಾರ್ಯಾರಿದ್ದಾರೆ ಆ ನಾಯಕರದೆಲ್ಲ ಸ್ಕೆಡ್ಯೂಲು ಟೈಟ್ ಪ್ಯಾಕ್ಟ್ ಇದೆ. ಇವ್ರು ಮಾತಾಡಬೇಕಂದ್ರೂ ಅವ್ರು ಕೇಳಿಸ್ಕೊಳ್ಳೋ ಕಿವಿ ಆಗಬೇಕಲ್ಲ, ಅಷ್ಟು ಟೈಮ್ ಇಲ್ಲ. ಇನ್ಫ್ಯಾಕ್ಟ್ ಈ ಇಬ್ಬರು ನಾಯಕರ ಪೈಕಿ ಪ್ರಾಬ್ಲಮನ್ನು ಕೇಳಿಸ್ಕೊಳ್ಳೋದಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಹೈಕಮಾಂಡು. ಇನ್ನು ಆತುರವಾಗಿ ಸೊಲ್ಯೂಷನ್ ಕೊಡುತ್ತೆ ಅಂತ ಯಾರಿಗೂ ಅನಿಸಲ್ಲ, ಯಾರಿಗೂ ಆ ಜಡ್ಜ್ಮೆಂಟ್ ಇಲ್ಲ. ಡಿಸೆಂಬರ್ನಲ್ಲಂತೂ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಯಾರಿಗೂ ಅನಿಸ್ತಾ ಇಲ್ಲ. ಜನವರಿ ನಂತರ ಮಾತುಕತೆಗಳು ಸ್ಟಾರ್ಟ್ ಆಗ್ಬೋದು, ಮಾತುಕತೆ ಸಂದರ್ಭದಲ್ಲಿ ಬೇಡಿಕೆಗಳು ಬರ್ಬೋದು, ನೋಡ್ಬೇಕು. ಅಲ್ಲಿ ತನಕ ಒತ್ತಾಯದ ಒಗ್ಗಟ್ಟು, ಬಲವಂತದ ಒಗ್ಗಟ್ಟು ದೆಹಲಿಯಲ್ಲೂ ಪ್ರದರ್ಶನ ಆಗತ್ತೆ. ಬಲವಂತದ ಒಗ್ಗಟ್ಟಿನ ಮಧ್ಯೆ ಸಣ್ಣದಾಗಿ ಒಂದು ಅಪಸ್ವರ ಬರುತ್ತಾ ನೋಡೋಣ. ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು CM ಎಲ್ಲ ನಮ್ಗೆ ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡಿಕೊಡಕ್ಕೆ ಹೋಗಬೇಡಿ, ಅವಶ್ಯಕತೆ ಇಲ್ಲ. ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು CM ಎಲ್ಲ ನಮ್ಗೆ ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡಿಕೊಡಕ್ಕೆ ಹೋಗಬೇಡಿ, ಅವಶ್ಯಕತೆ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ಈಗ ರಾಜ್ಯ ನಾಯಕರ ಪರಿಸ್ಥಿತಿ ಹೇಗಿದೆ ಅಂದರೆ ಎದೆಯಲ್ಲಿ ಬೆಂಕಿ ಇದೆ, ಆಚೆಗಡೆ ಬಾಂಧವ್ಯ, ಸ್ನೇಹಿತರು, ಒಗ್ಗಟ್ಟು, ಜಸ್ಟ್ ಔತಣಕೂಟ ಅಂತ ಹೇಳ್ಕೊಳ್ಬೇಕಾದ ಅನಿವಾರ್ಯತೆ. ಇದ್ರ ಮಧ್ಯದಲ್ಲಿ ಹೈಕಮಾಂಡ್ನ ಕೆಲ ನಾಯಕರನ್ನ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ. ಸೊ ಏನಾದರೂ ಅಲ್ಲಿ ರಾಜ್ಯದ ನಾಯಕತ್ವದ ವಿಚಾರಗಳು ಚರ್ಚೆಗೆ ಬರೋ ಸಾಧ್ಯತೆ ಇದೆಯಾ ಶಬೀರ್? ಈಗ ಅನ್ಸುತ್ತಾ ಹಿಂಗಾಗತ್ತೆ ಅಂತ, ಅಥವಾ ಜಸ್ಟ್ ಒಂದು ಸ್ಟೇಜ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ವಾಪಸ್ ಬರ್ತಾರೆ ಅಂತ ಅನ್ಸುತ್ತಾ? ಮಮತಾ ನೋಡಿ, ನಾಳೆ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೀತಾ ಇರುವಂಥದ್ದು. ಇದಕ್ಕೆ ಪೂರಕವಾದಂಥ ಕೆಲಸಗಳನ್ನು ಹೈಕಮಾಂಡ್ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯದ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂದರೆ ವಿಷಯ ಈಗಾಗಲೇ ಸೋನಿಯಾ ಗಾಂಧಿ ಅವರ ಹಂತಕ್ಕೆ ತಲುಪಿರುವಂಥದ್ದು. ಸೋನಿಯಾ ಗಾಂಧಿ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮೂವರು ಕುಂತು ಒಂದು ಹಂತದಲ್ಲಿ ಮಾತುಕತೆಯನ್ನು ಮಾಡಿ ಮುಗಿಸಿದ್ದಾರೆ. ಮತ್ತೊಂದು ಹಂತದ ಮಾತುಕತೆಯನ್ನು ಮಾಡಲಿಕ್ಕೂ ಕೂಡ ನಿರ್ಧಾರ ಮಾಡಲಾಗಿರುವಂಥದ್ದು. ಸೊ ಈ ಹಂತದಲ್ಲಿ ಉಳಿದ ಯಾವುದೇ ನಾಯಕರು ಮಾತನಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ತೂಕ ಇರಲ್ಲ, ಗಣನೆಗೆ ಅದು ಕೂಡ ಬರಲ್ಲ. ಸೊ ಹೀಗಾಗಿ ಬೇರೆ ಯಾವುದೇ ನಾಯಕರ ಮುಂದೆಯೂ ಕೂಡ ಈ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರು ಕೂಡ ಒಂದು ರೀತಿ ಈಗ ಈ ಒಂದು ರಾಜ್ಯದ ನಾಯಕತ್ವ ಬದಲಾವಣೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಂಗೆ. ಸುಪ್ರೀಂ ಕೋರ್ಟ್ ಏನ್ ನಿರ್ಧಾರ ಮಾಡುತ್ತೆ ಅದೇ ಅಂತಿಮ ಆಗಿರುತ್ತೆ. ಸೋನಿಯಾ ಗಾಂಧಿ ಅವರು ಏನ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದೇ ಅಂತಿಮ ಆಗಿರುತ್ತೆ. ಸೊ ಹೀಗಾಗಿ ಉಳಿದ ನಾಯಕರು ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಬೇರೆ ಯಾವುದೇ ನಾಯಕರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ರು ಕೂಡ ಅದು ರಾಜ್ಯ ನಾಯಕರ ಸಮಾಧಾನಕ್ಕಾಗಿರುತ್ತೆ, ಆ ಕ್ಷಣದ ಒಂದಷ್ಟು ತೃಪ್ತಿಗಾಗಿ ಮಾತನಾಡಬೇಕು ಹೊರತುಪಡಿಸಿದ್ರೆ ಅದರಿಂದ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಫಲಿತಾಂಶಗಳನ್ನ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಬಹಳಷ್ಟು ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಇವತ್ತು ನಾಳೆ 2 ದಿನವೂ ಕೂಡ ಹೈಕಮಾಂಡ್ ನಾಯಕರು ಬ್ಯುಸಿ ಆಗಿದ್ದಾರೆ. ಇದಾದ ಬಳಿಕ ಒಂದು ಕಡೆಗೆ ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ಮತ್ತೊಂದು ಕಡೆ ಸಂಸತ್ ಅಧಿವೇಶನ ಕೂಡ ನಡೀತಾ ಇದೆ. ಎರಡೂ ಅಧಿವೇಶನಗಳು 19ನೇ ತಾರೀಕು ಮುಕ್ತಾಯ ಆಗ್ತಾ ಇರುವಂಥದ್ದು.
20ನೇ ತಾರೀಕು ಆದ ಬಳಿಕ 2ನೇ ಹಂತದ ಸಭೆ ನಡೀತಾ ಇರುವಂತದ್ದು. ಸೊ ಹೀಗಾಗಿ ಈ ಹಂತದಲ್ಲಿ ಮುಂದಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ವೋಟ್ ಚೋರಿ ನಿಮಿತ್ತ ಬರ್ತಾ ಇರುವಂತಹ ರಾಜ್ಯ ನಾಯಕರು ದೆಹಲಿಗೆ ಬಂದರೂ ಕೂಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗಂಭೀರವಾದಂತ ಯಾವುದೇ ಚರ್ಚೆಗಳಾಗುವಂತದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಬೇರೆ ಬೇರೆ ರಾಜ್ಯದ ನಾಯಕರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಜೊತೆಗೆ ಕೆಲವೊಂದಿಷ್ಟು ಮಾತುಕತೆಗಳನ್ನ ಮಾಡಬಹುದು. ಮತ್ತೆ ಕೆಲವು ಬೇರೆ ರಾಜ್ಯದ ಪ್ರಮುಖ ನಾಯಕರ ಜೊತೆಗೆ ಮಾತುಕತೆಯನ್ನ ಮಾಡುವ ಮೂಲಕ ಅವರ ಮೂಲಕ ಸೋನಿಯಾ ಗಾಂಧಿ ಅವರ ಮೇಲೆ ಒತ್ತಡ ಹೇರುವಂತ ತಂತ್ರಗಳನ್ನು ಕೂಡ ಮಾಡುವಂತ ಸಾಧ್ಯತೆಗಳಿದಾವೆ. ಆದ್ರೆ ಅದು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅನ್ನುವಂಥದ್ದು ಖಂಡಿತವಾಗ್ಲೂ ಗೊತ್ತಿಲ್ಲ. ಆದ್ರೆ ಕೆಲವು ನಾಯಕರು ಆ ಪ್ರಯತ್ನಗಳ ನಂತರ ಮುಂದುವರಿಸ್ತಾರೆ. ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ತಮ್ಮ ಪ್ರಯತ್ನಗಳನ್ನ ತೆರೆಮರೆಯಲ್ಲಿ ಏನ್ ಮುಂದುವರಿಸಬೇಕು, ಕಸರತ್ತುಗಳನ್ನ ಮಾಡಬೇಕು, ತಂತ್ರಗಳನ್ನ ಮಾಡಬೇಕು, ಅವೆಲ್ಲವನ್ನ ಕೂಡ ಮಾಡ್ತಾರೆ. ಆದಾಗ್ಯೂ ಕೂಡ ನಾನು ಆಗ್ಲೇ ಹೇಳದಂತೆ ಸೋನಿಯಾ ಗಾಂಧಿ ಅವರ ಅಂಗಳದಲ್ಲಿ ಈಗ ಚೆಂಡಿರುವಂತಹ ಹಿನ್ನೆಲೆಯಲ್ಲಿ ಅಂತಿಮ ನಿರ್ಧಾರವನ್ನ ಅವರೇ ತೆಗೆದುಕೊಳ್ಬೇಕಾಗತ್ತೆ. ಹೀಗಾಗಿ ನಾಳೆ ನಾಡಿದ್ದು, ಇವತ್ತು ಮತ್ತೆ ನಾಳೆ ಯಾವುದೇ ರೀತಿಯಾದಂತಹ ದೊಡ್ಡ ಪ್ರಮಾಣದ ಗಂಭೀರ ಸಭೆಗಳು ಅಥವಾ ಚರ್ಚೆಗಳು ನಡೆಯುವಂತದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.